ಸರಿ, ಓಕೆ. ಮುಖರ್ಜಿಯವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಾಲಯ ಕಾರ್ಯದರ್ಶಿ ಆದಂಥ ಪ್ರಸನ್ನಜಿಯವ್ರನ್ನು ಸಹ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮ ಮಾತೆಯರಾದಂಥ ವೇದಾವತಿ ಅವರಿಂದ ಒಂದು ಒಂದೇ ಮಾತರ ಗೀತೆಯನ್ನು ಆಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ತಾಯಿ ಭಾರತಾಂಬೆಗೆ ಶತಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಹಾಗೂ ಪ್ರಾತಸ್ಮರಣೀಯರಾದಂತಹ ಡಾಕ್ಟರ್ BR ಅಂಬೇಡ್ಕರ್ ಜಿಯವರ ಪರಿನಿರ್ವಾಣ ದಿನದ ಪ್ರಯುಕ್ತ ಇಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ ಹಾಗೂ कांग्रेस पार्टी के लिए संविधान की किताब लहराने के लिए होती है और भारतीय जनता पार्टी के लिए संविधान की आत्मा को संविधान लहराते हैं, लेकिन संविधान की मानते नहीं है। और हम संविधान को लहराते नहीं है, हम संविधान को पूजते हैं। ये अंतर है दोनों पर भी। सत्ता में रही केंद्र में कांग्रेस सरकार और कर्नाटक में कंटिन्यू रही है केवल कुछ समय हमारी भारतीय जनता पार्टी की सरकार। ಹಾಕ್ಬಿಡ್ಲಿ ಫಸ್ಟು ನಿಲ್ಸೋಣ ಸರ್. ಹಂಗೆ ನಿಂತ್ಕೊಳ್ಳಿ, ಹೋಗಬೇಡಿ, ಚೂಚೂರು ಹಂಗೆ ಹಂಗೆ ನಿಂತ್ಕೊಳ್ಳಿ. ಎಂಬಂತ ಪ್ರಗತಿ ತೇರನ್ನು ಇಲ್ಲಿಯವರೆಗೂ ಎಳೆದು ತಂದಿದ್ದೇನೆ. ಸಾಧ್ಯವಾದದನ್ನು ಮುಂದಕ್ಕೆ ತಳ್ಳಿ ಹಿಂದಕ್ಕೆ ತಳ್ಳುವ ಕೆಲಸವಂತೂ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅಂತೇಳಿ ಬಾಬಾ ಸಾಹೇಬರು ಮಾತಾಡ್ತಾರೆ. ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರವರು ಇಡೀ ಪ್ರಪಂಚದಲ್ಲಿ ಬಲಿಷ್ಠವಾದ, ಇಡೀ ಪ್ರಪಂಚದಲ್ಲೇ ಅತ್ಯುತ್ತಮವಾದ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ಬೇರೆ ಬೇರೆ ದೇಶದಲ್ಲಿ ನೋಡ್ಬೋದು ಯಾವ ರೀತಿ ರಾಜಕೀಯ ಅಸ್ಥಿರತೆಗಳು ನಡೀತಾ ಇದ್ದಾವೆ, ಏನೇನು ಆಗಿದೆ. ಪಕ್ಕದ ಪಾಕಿಸ್ತಾನದಲ್ಲಿ ಎಷ್ಟು ಬಾರಿ ಸೇನೆ ಅಧಿಕಾರಕ್ಕೆ ಬಂದಿದೆ, ಬಾಂಗ್ಲಾದೇಶದಲ್ಲಿ ಮೊನ್ನೆ ಆಗಿರ್ತಕ್ಕಂಥದ್ದು, ಅಫ್ಘಾನಿಸ್ತಾನದಲ್ಲಿ ಆಗಿರ್ತಕ್ಕಂಥದ್ದು, ಇವೆಲ್ಲ ನೋಡಿದ್ರೆ ಎಲ್ಲ ಒಂದ್ ಕಡೆ ಸಂವಿಧಾನಕ್ಕೆ ಶಕ್ತಿ ಏನು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಬಾಬಾ ಸಾಹೇಬರು ಸಂವಿಧಾನವನ್ನ ಬರಿಬೇಕು ಅಂತ ಹೇಳಿದ್ರೆ ಅದು ಅಷ್ಟೊಂದು ಸುಲಭದ ಮಾತಾಗಿದ್ದಿಲ್ಲ. ತನ್ನ ಕಷ್ಟ ಬಾಬಾ ಸಾಹೇಬರಿಗೆ ಮತ್ತೆ ಚುನಾವಣೆಯಲ್ಲಿ ನಿಲ್ಬಾರ್ದು, ಅವರು ಸಂಸತ್ತಿಗೆ ಪ್ರವೇಶ ಮಾಡಬಾರ್ದು ಅನ್ನೋ ಏಕೈಕ ಉದ್ದೇಶದಿಂದ ಆ ಒಂದು ಜೈಸೂರ್ ಮತ್ತೆ ಕುಲ್ನಾ ಅಂತಕ್ಕಂಥ ಪಶ್ಚಿಮ ಬಂಗಾಳದಲ್ಲಿರ್ತಕ್ಕಂಥ ಲೋಕಸಭಾ ಕ್ಷೇತ್ರವನ್ನ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಾರೆ. ಅವ್ರ ಉದ್ದೇಶ ಒಂದೇ ಆಗಿತ್ತು, ಹೇಗಾದ್ರೂ ಮಾಡಿ ಬಾಬಾ ಸಾಹೇಬರು ಬರಬಾರ್ದು ಲೋಕಸಭೆಗೆ ಅಂತಕ್ಕಂಥ ಉದ್ದೇಶದಿಂದ ಬಿಟ್ಕೊಡ್ತಾರೆ. ಇಂಡಿಯಾ ಮತ್ತೆ ಪಾಕಿಸ್ತಾನ ಡಿವೈಡ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವ ಆಧಾರದಲ್ಲಿ ಡಿವೈಡ್ ಮಾಡಿದ್ರು ಅಂದ್ರೆ 50ಕ್ಕಿಂತ ಹೆಚ್ಚು ಹಿಂದೂಗಳ ಸಂಖ್ಯೆ ಇರ್ತಕ್ಕಂಥ ಭಾಗಗಳನ್ನ ಭಾರತಕ್ಕೆ, 50ಕ್ಕಿಂತ ಹೆಚ್ಚು ಮುಸಲ್ಮಾನರು ಇರ್ತಕ್ಕಂಥ ಸಂಖ್ಯೆಯನ್ನ ಪಾಕಿಸ್ತಾನಕ್ಕೆ ಅನ್ನೋ ಆಧಾರದ ಮೇಲೆ ಡಿವೈಡ್ ಮಾಡ್ಕೊಂಡಿದ್ರು. ಆದ್ರೆ ಜೈಸೂರ್ ಮತ್ತೆ ಕುಲ್ನಾ ಅಂತಕ್ಕಂಥ ಪ್ರದೇಶದಲ್ಲಿ 60% ಹೆಚ್ಚು ನಮ್ಮ ಪರಿಶಿಷ್ಟ ಜನಾಂಗದವರು ವಾಸ ಮಾಡ್ತಿರ್ತಕ್ಕಂಥ ಜಾಗವನ್ನ ಉದ್ದೇಶಪೂರ್ವಕವಾಗಿ ಪಾಕಿಸ್ತಾನಕ್ಕೆ ಬಿಟ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. वर्सेस कांग्रेस पहले से क्या धोखा दिया हम लोग सभी लोग सोचना पड़ा, क्योंकि 75 इंडिपेंडेंस के बाद में ये सोचने का मौका हमारा मिला है. लगभग 52 इयर्स कांग्रेस पार्टी ने पालन किया है. 52 इयर्स में केवल SC ST लोगों को केवल वोट बैंक का देखते थे. दलित लोग वोट डालना है, गिरिजन लोग भी वोट डालना है, हमारा पावर देना है, ये काम हो. उसके ऊपर छोटा छोटा स्कीम्स देकर वो लोगों का वोट लेने का आदत बन गया. इतना
फाइनेंस मतलब 50 इयर्स में कम से कम 10 बजट लगा हुआ, करोड़ों रुपए SC/ST अपलिफ्टमेंट के लिए पार्लियामेंट में लगाता था, मगर वो कहाँ भी खर्च नहीं होता, बैकलॉग होते थे।